ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ವಿವಿಧ ಎನ್ಡಿಪಿಎಸ್ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ 51 ಕೆಜಿ ಗಾಂಜಾವನ್ನು ನಾಶಪಡಿಸಲು ನ್ಯಾಯಾಲಯ ಅನುಮತಿ ನೀಡಿತ್ತು. ಅದರಂತೆ ನ್ಯಾಯಾಲಯ ಹಾಗೂ ಪರಿಸರ ಇಲಾಖೆಯ ಮಾರ್ಗಸೂಚಿಯಂತೆ ಯಾವುದೇ ಪರಿಸರ ಹಾನಿಯಾಗದ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಎಸ್ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಘಟಕಕ್ಕೆ ಸೀಸ್ ಮಾಡಿದ ಗಾಂಜಾವನ್ನು ನಾಶಪಡಿಸಲು ರವಾನಿಸಿದ್ದಾರೆ. ಇನ್ನು ಕಳೆದ ವರ್ಷದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಾಖಲಾದ ಎನ್ಡಿಪಿಎಸ್ ಪ್ರಕರಣಗಳಲ್ಲಿ ಒಟ್ಟು 57 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈ ಕಾರ್ಯಾಚರಣೆಗಳ ವೇಳೆ ಸುಮಾರು 56 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಇನ್ನು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಗಾಂಜಾ ಬೆಳೆಯುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿರುವುದು ಪೊಲೀಸರ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಗಾಂಜಾ ಮತ್ತು ಇತರೆ ಮಾದಕ ವಸ್ತುಗಳ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದಾರೆ. ಜೊತೆಗೆ ಯುವಜನರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ವಿವಿಧ ಶಾಲಾ ಕಾಲೇಜುಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದನ್ನು ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅಂತಾರಾಷ್ಟ್ರೀಯ ಮಾದಕ ಪದಾರ್ಥ ವಿರೋಧಿ ದಿನಾಚರಣೆದು ಆಚರಣೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪ್ರೋಗ್ರಾಮ್ಸ್ ಇವತ್ತು ನಮ್ಮ ಡಿಸ್ಟಿಕಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಜೊತೆಗೆ ಈ ಕಳೆದ 1 ವರ್ಷದಲ್ಲಿ ನಮ್ಮಲ್ಲಿ ಎಷ್ಟು ಕೇಸಸ್ ಆಯಿತು, ಆ ಕೇಸಸಲ್ಲಿ ಏನು ಗಾಂಜಾ ಮತ್ತು ಬೇರೆ ಮಾದಕ ವಸ್ತು ಏನು ಸೀಸ್ ಆಗಿದೆ ಅದನ್ನು ನಾವು ಇವತ್ತು ಕೋರ್ಟಿಂದ ಪರ್ಮಿಷನ್ ತಗೊಂಡು ಡಿಸ್ಪೋಸಲ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಲಾಸ್ಟ್ ಇಯರ್ ಅರೌಂಡ್ 42 ಕೇಸಸ್ ಆಗಿತ್ತು. ಆ 42 ಕೇಸಸಲ್ಲಿ 115 kg ಗಾಂಜಾ ನಾವು ಸೀಸ್ ಮಾಡಿದೆ. ಈ ವರ್ಷ ಆಲ್ರೆಡಿ 33 ಕೇಸಸ್ ಆಗಿದೆ ಮತ್ತು 46 kg ಗಾಂಜಾ ಸೀಸ್ ಆಗಿದೆ. ಮತ್ತು ಕಳೆದ 2 ದಿನ ಅಲ್ಲಿ ಬಾಗೇಪಲ್ಲಿಯಲ್ಲಿ 3 kg ಮತ್ತು ಚಿಕ್ಕಬಳ್ಳಾಪುರ ಟೌನಲ್ಲಿ 10 kg, ಟೋಟಲ್ 13 kg ಇದು ಕೇಸ್ ಕೂಡ ಗಾಂಜಾದು ಆಗಿದೆ. ಈಗ ನಾವು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅರೌಂಡ್ 51 kg ಗಾಂಜಾ ರೆಡಿ ಇದೆ ಡಿಸ್ಪೋಸಲ್ಗೋಸ್ಕರ. ಈ 51 kg ಗಾಂಜಾದು ವ್ಯಾಲ್ಯೂ ಅರೌಂಡ್ 25 lakhs ಇದೆ. ಇವತ್ತು ನಾವು ಮಧ್ಯಾಹ್ನ ಸೆಂಚುರಿ ರಿಫೈನರೀಸ್ ಹೊಸಕೋಟೆಯಲ್ಲಿ ಇದನ್ನು ಹೋಗಿ ಡಿಸ್ಟ್ರಕ್ಷನ್ ಮಾಡ್ತೀವಿ. ಇದು ನೋಡಿ NCB ಅದು ಡೇಟಾ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾರ್ಮಲ್ ಆಗಿ ಪ್ರೈಸ್ ಈ 51 kgದು 25 lakhs ಪ್ರೈಸ್ ಇದೆ. ಈ ಲಾಸ್ಟ್ ಇಯರ್ 42 ಕೇಸಸಲ್ಲಿ ನಾವು ಟೋಟಲ್ 69 ಜನಗೆ ಅರೆಸ್ಟ್ ಮಾಡಿದ್ದೀವಿ. 115 kg ಗಾಂಜಾ ಸೀಸ್ ಮಾಡಿದ್ದೀವಿ. ಈ ವರ್ಷ ಟಿಲ್ ನಾವು 33 ಕೇಸಸ್ ಆಗಿದೆ. ಔಟ್ ಆಫ್ ದಟ್ 52 ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು 46 kg ಗಾಂಜಾ ಸೀಸ್ ಆಗಿದೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಅಕ್ರಮ ಜಾಲವನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದ್ದು ಯುವ ಸಮುದಾಯವನ್ನು ಡ್ರಗ್ಸ್ನಿಂದ ದೂರವಿಡುವ ಪ್ರಯತ್ನಗಳನ್ನು ಮುಂದುವರೆಸಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.